ದೋಸ್ತ ಇದಕ್ಕೆ ತರ ಇದು ತೆಗಿನ ಇದು ನಾಲ್ಕು ಪಳಿ ಕಟ್ಟುನು ಇಲ್ಲ ಈಗ ಮಸ್ತ್ ಆತ ದೋಸ್ತ ಮಸ್ತ್. ಐ ಲವ್ ಯು ರಮ್ಯಾ. ಲವ್ ಯು ರಮೇಶ್. ಎಲ್ಲಿ ಇಲ್ಲ ಇರೋದಿಲ್ಲ ರೋಡ ನಮ್ಮ ಪಾಲಿಗೆ ದೇವರಯ್ಯ ನಿಸ್ವಾರ್ಥ ಹೃದಯ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ. ಅಭಿಮಾನಿಗಳು ಶಾಂತ ರೀತಿಯಿಂದ ಇಲ್ಲ ದೋಸ್ತನಿಗೆ ನಾವು ಎಷ್ಟು ಕೋಶಿಶ ಮಾಡಿದ್ರು ಯಾಕಂದ್ರೆ ರೊಕ್ಕ ನಿಮ್ ಬಾಯಿಲಿ ಸರ್ ಮಾಡಿರ್ಬೇಕು. ನೀವು ಆಲ್ರೆಡಿ ಮಾಡಿರ್ಬೇಕು. ನಿನಗೆ ದೊಡ್ಡ ವಿಷಯ ಅಲ್ಲ. ಐ ನೋ ಯು. ಇದೇ ಮನಸ್ಸು ನಮಗೆ ಗೊತ್ತು. ಈಗ ಮಾಡಿರ್ಲಿಕ್ಕೂ ಅಲ್ಲಿ ಹೋಗಾದ್ರೆ ಮಾಡ್ತೀವಿ. ಒಂದು ರೂಪಾಯಿ ಬಡ್ಡಿ ಹಾಕಿ ಕೊಡು ಮನುಷ್ಯ. ಬಡ್ಡಿ ಕೊಡು ಮನುಷ್ಯ. ಅವ್ರ ಮಣ್ತಾನ ಹೆಂಗೈತೆ ಅವನು ಈಗ ನಮಗೆ ಅಲ್ಲೇ ಬಿಜಾಪುರ ಅಟ್ಟ ತೋರಿಸ್ತಿದ್ದೀನಿ. ಅಪ್ಡೇಟ್ ಆಗ್ಯಾನ ನಾವು ಯಾರು ಮಾಡ್ತಾರ ದೋಸ್ತ ಈಗಿನ ಕಾಲದಾಗ. ಯಾರು ತಿರುಪತಿ ಅವನೇ ಪ್ಲಾನ್ ಮಾಡಿ ಎಲ್ಲ ಇರ್ಲಪ್ಪ. ಇರ್ಲಿ ನಮ್ಮ ಅಭಿಮಾನದಿಂದ ಡಿಸ್ಕೌಂಟ್ 50%. 50% ಅವಂದು 50% ನಮ್ದು. ನೋಡ್ ದೋಸ್ತ ಗಾಡಿಗೆ ಎಣ್ಣೆ ಬಾಡಿಗೆ ಎಣ್ಣೆ ಎಲ್ಲಕ್ಕೂ ಎಣ್ಣೆ. ರಮ್ಯಾ ನನ್ನ ಮನಸ್ಸಿಗೆ ಐ ಲವ್ ಯು. ನೋಡ್ ಒಳಗ ಇಲ್ಲೇ ಹೋಗೋಣ ಸ್ವಲ್ಪ ನನಗೂ. ಯಾಕಂದ್ರೆ ಸ್ವಲ್ಪ ಚಿರಾಡಿ ಸ್ವಲ್ಪ ಊಟ ಮಾಡ್ಕಿರಿ ನನಗೂ ಸ್ವಲ್ಪ ಸ್ಟ್ಯಾಮಿನಾ ಜಾಸ್ತಿ ಬರ್ತದ. ಊಟ ಮಾಡೋ ಸ್ವಲ್ಪ ಸ್ಟ್ಯಾಮಿನಾ ಜಾಸ್ತಿ ಬರ್ತೈತಿ. ಅದಕ್ಕಾಗಿ ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನ್ ಮಾಡ್ಬೇಕಂದ್ರೆ ಗೊತ್ತಾಗಲ್ಲ. ಇದೆಲ್ಲ ನೋಡಿ ನಮಗ್ ಮಾತು ಬರಲ್ಲ. ನಮ್ಮ ಗಾಡಿ ಮೂಕ ಸ್ತಬ್ಧರಾಗ್ಬಿಟ್ಟಿದ್ದೇವೆ ನಾವು ಇಲ್ಲಿ ನಮ್ಮ ಕಾಡ ಸೌಂದರ್ಯ ನೋಡಿ. ಎಲ್ಲ ನೇಚರ್ ಸೌಕರ್ಯದಿಂದ ತಂತಾನೆ ಮೈಯಾಗ ಹುರುಪ್ ಹೆಚ್ಚಾಗಿ ಮೈ ರೋಮಾಂಚನ ತೋರಿಸಿದ ಕೂದಿಲ್ಲ. ಗೂಸ್ ಬಂಪ್ಸ್ ಏನೋ ತರ ಗೂಸ್ ಬಂಪ್ಸ್ ಅದಾರ. ನಿಸರ್ಗದ ಮನೆಯಲ್ಲಿ ಸ್ವರ್ಗ ಹೆವನ್ ನಾನು ನನ್ನ ಜೀವನದಾಗ ಇಂಥ ಒಂದು ಫಾಗ್ ನೋಡಿಲ್ಲ. ಸುನ್ಯಾ ಬೇಡ್ರ ತಾರ್ ಕೊಡಲ್ಲ ನಾವು. ಯಾರು ಗೊತ್ತಿಲ್ಪ ನನಗೆ. ಯಾವ್ದ್ರದ್ದು ಬೀಚ? ಬಟರ್ಫ್ಲೈ ಬೀಚ್ ಆಗ್ಯಾವು. ಆಫ್ಟರ್ ಲಾಂಗ್ hours after 15 hours we will reach the feel very Gich Gilgili. Feel like something great feeling in our heart. ಈಗ ಕಡೆ ಹೋಗ್ಬೇಕಾಗ್ಯದ. ಬಟ್ ನಮ್ಮ ಎರಡು ಹುಡುಗರಿಗೆ ಏನೋ ಅರ್ಜೆಂಟ್ ಬಂದತ್ತ.
ಒಳಗ್ಯಾರ ಒಳಗ್ಯಾರ ಹಾಗೆ ವೇಟ್ ಮಾಡತ್ತೀವಿ ಅವ್ರು ಬರೋಣ. ಗೋವಾ ವೆದರ್ ಇಸ್ ವೆರಿ 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 ಹೈ ಹ್ಯೂಮಿಡಿಟಿ. ಅಲ್ಲಿ ನಿಂತಾರ ಬರೀ ಸುನ್ಲಣ್ಣ ಅವರ ನೀ ಹೇತಿದ ಎಕ್ಸ್ಪೀರಿಯನ್ಸ್ ಹಂಗೈತಿ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡಿ ಹೇಳಿ. ಆಕ್ಚುಲಿ ಭಾಳ ಪ್ರೆಷರ್ ಇತ್ತು, ಹೀಗಾಗಿ ಸ್ವಲ್ಪ ಏನ್ ಹೋಗಿ ಬಂದಿಲ್ಲ, ಫುಲ್ ರಿಲ್ಯಾಕ್ಸ್ ಈಗೆಲ್ಲ ಈಗ ಗಾಡಿ ಹೋಗಕ್ಕೆ. ಗುಡ್ ಆಫ್ಟರ್ನೂನ್ ಗೈಸ್, ವಿ ಆರ್ ಗೋಯಿಂಗ್ ವಂಡರ್ಫುಲ್ ವ್ಯೂ ಇನ್ ಗೋವಾ. ಸುನಿಲ್ಲ ಹೆಂಗ ಅನ್ಸಾತದ ನಿಮಗಿದು ಫೀಲ್? ಎದಿ ತುಂಬಿ ಹೊರಗೆ ಬಂದದ್ರಿ ಸುನ್ಲಣ್ಣ ಅಂದ. ಈ ಸೌಂದರ್ಯ, ಇದು ರಾಡಿ, ಇದು ಪಿಚ್ಚಿ ಪಿಚ್ಚಿ ಮಳಿ ನೋಡ್ರಿ ನಿಮ್ಗೆ ಹೆಂಗ ಅನ್ಸ್ತದ? ನಮ್ಗೆ ಯಾವ್ದೇ ಒಂದು ಡಾಂಬರ್ ಹೊಡ್ತಿಲ್ಲ. ಮೀನ್ಸ್ ಏನದಪ್ಪ ಅದಕ್ಕೆ ನಾವು ಕಷ್ಟಪಟ್ಟು ಬಂದಿದ್ದೇವ್ರಿ ಇಲ್ಲಿ. ಆ್ಯಕ್ಚುಲಿ ಇದೆಲ್ಲ ಇಂಥ ಸ್ವಲ್ಪ ನೀರು ಮಳೆ ಆದ್ರೆ ಸ್ವಲ್ಪ ನೀರು ಅಂದ್ರೆ ರಾಡಿ ಅಂತ ಒಂದು ರಸ್ತೆ ಅಂತ ಇಲ್ಲಿ ಬರುವಾಗ ನಮ್ಗೆ ಅಡ್ವೆಂಚರ್ ಫೀಲ್ ಆಯಿತು. ಅಂತ ಒಂದು ಬೀಚ್ ಇದು. ನಮ್ಗಿನ ಮುಂದಿನ ಏನು ಅಷ್ಟೊಂದು ಐಡಿಯಾ ಇಲ್ಲ. ಹೋಗ್ತಾ ಇದೀವಿ, ನೋಡ್ಬೇಕು ಹೋಗುವ ಮುಂದಿನ ದಾರಿಯಲ್ಲಿ ಏನೇನ ಆಗ್ತಾವು ನೋಡ್ಬೇಕು. ಕಾಲ್ ಜರಿತಾವು ಬಸ್ಸು, ಸ್ವಲ್ಪ ನೋಡ್ಕೊಂಡು ಕಾಲಿಡ್ರಿ. ಆ್ಯಕ್ಚುಲಿ ಸುನಿಲ್ ಅವರು ಬೆಸ್ಟ್ ಕೆಲಸ ಮಾಡಿದ್ದಾರೆ. ಅವ್ರು ಆ್ಯಕ್ಚುಲಿ ಏನೂ ಯೂಸ್ ಮಾಡಿಲ್ಲ, ಶೂಸು ಹಾಕೊಂಡಿಲ್ಲ, ಚಪ್ಪಲ್ ಹಾಕೊಂಡಿಲ್ಲ, ಒಳ್ಳೆ ಕೆಲಸ ಮಾಡ್ಯಾರ. ನಮ್ಮ ಶೂಸ್ ಎಲ್ಲ ನೋಡ್ರಿ ಹೆಂಗೆ ಬಟರ್ಫ್ಲೈ. ಈ ಕಡೆ ಎಲ್ಲ ಒಂದು ರೀತಿಯಾಗಿ ರೆಡ್ ಸಾಯಿಲ್. ಇದು ಬಟರ್ಫ್ಲೈ, ಇದು ಬೀಚ್ಗೆ ಹೋಗುವ ದಾರಿ. ಇವರು ನಮ್ದು ಇನ್ನೊಬ್ಬ ಫ್ರೆಂಡ್ ಗೊತ್ತಲ್ಲ ನಿಮಗೆ, ನಮ್ಮ ಮಾಮ ಅವ್ರು ಇವರು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಮಾಮ ಅವ್ರ ಈಗ ಫುಲ್ ಬಿಜಿ ಅದಾರ ಮಿಕ್ಸ್ ಮಾಡೋದ್ರಲ್ಲಿ. ಅದ್ರ ಮುಂದಿನ ವಾಟರ್ ಮಿಕ್ಸ್ ಮಾಡಿ, ಕೋಲ್ಡ್ ಆ್ಯಂಡ್ ಹಾಟ್ ವಾಟರ್ ಮಿಕ್ಸ್ ಮಾಡೋದ್ರಲ್ಲಿ ಬಿಜಿ ಇದಾರ ಅಂತ. ಇದರಿಂದ ನಿಮ್ಗೆ ಏನು ತಿಳಿದು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ನಾವೇನು ಹೇಳೋದಂಗಿಲ್ಲ. ಹಂಗೆಲ್ಲ ವಿಸ್ತಾರ ಮಾಡಿ ಹೋಗಿರಲ್ಲ. ಬಸ್ಸು ಇದೆಲ್ಲ ಭಾಳ ಕೆಟ್ಟದ್ರಿ, ಇದೆಲ್ಲ ಡೇಂಜರ್ ಅದ. ಇದು ಮಣ್ಣ ಒಂದು ರೀತಿಯಾಗಿ ಕೆಂಪು ಮಣ್ಣು ಇದೆ ಈ ಕಡೆ. ಕೆಂಪು ಬಣ್ಣದ್ರಿ ಮಣ್ಣದ. ಇಲ್ಲಿ ಮಹಾಭಾರತ ಯುದ್ಧ ಆಗಿತ್ತು. ಮಹಾಭಾರತ ಯುದ್ಧ ನಮ್ಮ ಬಸವರು ಹೇಳ್ತಾರ. ರಕ್ತದ ಓಕಳಿಯನ್ನ ಆಡಿರ್ತಕ್ಕಂತಹ ನಾ ಮಾಮ ಅವರು ರಕ್ತದ ಓಕಳಿ ಅಂತ ಹೇಳ್ತಾರ. ಯಾರ್ದು ಕರೆಯೋ ಯಾರ್ದು ಸುಳ್ಳು ನಮಗಂತ ಗೊತ್ತಿಲ್ಲ. ಈಗ ಸುನಿಲ್ ಅವ್ರು ಏನ್ ಹೇಳ್ತಾರಲ್ಲ ಅದ್ರ ಮೇಲೆ ನಮ್ದು ಉಂಟೆ ಅವ್ರು ಹಿಂಗೆ. ಈ ಜಾಗದಲ್ಲಿ ಒಂದಾನೊಂದು ಕಾಲದಲ್ಲಿ ಮಹಾಯುದ್ಧ ಆಗಿತ್ತು. ಇದರಲ್ಲಿ ಬಸವರ ಪಾತ್ರನು ಬಹಳ ದೊಡ್ಡದಾಗಿತ್ತು. ಆಗಿತ್ತು. ಬಸವವರು ರಾಮನನ್ನು ಹಿಂಗೆ ಕುತ್ತಿಗೆ ಎತ್ತಿ ಬಿಟ್ಟಿದ್ದರು. ನಮ್ಮ ಶಕುನಿ ಆದ ಮಾಮ ಅವರು ಸುನಿಲ್ ನಾವು ಮಹಾಭಾರತ ಇದ್ದಾಗಿದ್ದ ಅವರೇ ಇನ್ನು ಗೊಂದಲದಲ್ಲಿದ್ದಾರೆ. ಅದನ್ನ ಗಂಭೀರವಾಗಿ ಚರ್ಚೆ ಮಾಡಿ ರಾಡಿ ಸಿಡಿಸ್ಬೇಡ. ಭಾಗದಲ್ಲಿ ತಿಳಿಸ್ತೀವಿ. ಈ ನ್ಯೂಸ್ ಸ್ವಲ್ಪ ಕ್ಲಿಸ್ಟಿನಲ್ಲಿದೆ. ಇದನ್ನ ಸರಿಪಡಿಸಿಕೊಂಡು ನಾವು ಈ ನ್ಯೂಸ್ ಅನ್ನ ಹೇಳ್ತೀವಿ. ವಿಚಾರ ವಿಮರ್ಶೆ ಮಾಡಿ ನಿಮ್ಮ ಮುಂದೆ ತಂದಿಡಲು ನಾವು ಪ್ರಯತ್ನ ಪಡುತ್ತೇವೆ. ನೀವು ಹೋಗ್ತಾ ಇದೀವಿ ಫುಲ್ ಎಲ್ಲ ಮನೆಗೆ ಕಡೆ ಹೋಗ್ತಾ ಇದೀವಿ ನೋಡ್ಬೇಕು. ಇಲ್ಲ ಫುಲ್ ನೀರ್ದಾವ ರಾಡಿ ಫಿಕ್ಸ್ ಇಳಿಸ್ತಾನ ನೋಡ್ರಿ. ಹೆಂಗದ ನೇಚರ್. ಅವರು ಫುಲ್ ಎಂಜಾಯ್ ಮಾಡ್ತಾರ ನೀರಿನಲ್ಲಿ. ಚಲ ಮಾऊली चला लवकर चला माऊली. ನೀರ್ನ ಬರಲ್ಪ ಬೋರ್ಡ್ ಕಳಿಬೇಕ. ನಮ್ಮ ಸುನಿಲ್ ಅವರು ಮುಂದೆ ಹೋಗ್ತಾ ಇದ್ದಾರೆ. ಅವರಿಗೆ ಅಂತವನ್ನು ಕಾಣುತ್ತೇ ಇಲ್ಲ. ಅದೇನೋ ಅಂತಾರಲ್ಲ, ನಮ್ಮ ರಮೇಶ್ ಅವ್ರು ಹೇಳಿದ್ರ ಹೋಗೋ ಜಾಗಕ್ಕಿಂತ ಹೋಗೋ ದಾರಿಯಲ್ಲಿ ಅನುಭವಗಳು ಜಾಸ್ತಿ ಆಗ್ತಾ ಇವೆ ನಮಗೆ. ನಮ್ಗೆ ಡೆಸ್ಟಿನಿಗಿಂತ ಡೆಸ್ಟಿನಿಗೆ ಹೋಗುವಂತಹ ಒಂದು ಬಿಡುವಿನ ಅನುಭವ ಏನಾಗ್ತಾವಲ್ಲ, ಅದು
ಅದು ಇಂಪಾರ್ಟೆಂಟ್, ಅವು ಭಾಳ ಇಂಪಾರ್ಟೆಂಟ್. ಅದೇ ಮೆಮೊರೇಬಲ್. ಆ್ಯಕ್ಚುಲಿ ನಾವು ಡೆಸ್ಟಿನಿ ಬಂದಿದ್ದು ಬೇರೆ, ಬಟ್ ಇಲ್ಲಿ ಆಗ್ತಾ ಇರೋದು ಬೇರೆ. ಈಗ ಇದೇ ಯಶಸ್ವಿಯ ನಿಯಮ, ಇದೇ ಅನುಭವ. ಹುಳ ಹುಟ್ಟಿ ಇರ್ತಾವ ಸರ್. ನಾ ಚಪ್ಪಲ್ ಬಡಿ ಹಾಕೊಂಡಿಲ್ಲ. ಅನುಭವಗಳ ದಾರಿಯಲ್ಲಿ ಸಾಗುತ್ತಿರುವಂತಹ ನಮ್ಮ ಟೀಮ್ ಈಗಾಗಲೇ ಬಹಳಷ್ಟು ಅನುಭವವನ್ನು ತಗೊಂಡು ಮುಂದೆ ಸಾಗುತ್ತಾ ಇದೆ. ಮತ್ತೆ ಚಪ್ಪಲ್ ತಂದಿಲ್ಲ, ಯಾಕಪ್ಪ ಅಂತಂದ್ರೆ ಇಲ್ಲಿ ಚಪ್ಪಲ್ ಸಿಗ್ತಾವ ಬಂದಿಲ್ಲ. ಎಷ್ಟು ಕಿಲೋಮೀಟರ್? 7 ಕಿಲೋಮೀಟರ್ ಓನ್ಲಿ. ಎಷ್ಟದ? 8 ಕಿಲೋಮೀಟ್ರ, ಓನ್ಲಿ 2 ಕಿಲೋಮೀಟರ್ ಇದೆ. ಈಗಾಗಲೇ 1 ಕಿಲೋಮೀಟರ್ ನಾವು ಧಾವಿಸಿ ಬಂದಾಗಿದೆ. ಇನ್ನು ಉಳಿದಿರೋದು 1 ಕಿಲೋಮೀಟರ್ ಮಾತ್ರ. 1 ಕಿಲೋಮೀಟರ್ ಬಂದ ಅಣ್ಣವರು ಬಹಳಷ್ಟು ಆದ್ರೂ ನನಗೆ ಉತ್ಸಾಹದಿಂದ ಉಸುಕಿನಲ್ಲಿ ಆ ಸಮುದ್ರದ ನೀರಿನಲ್ಲಿ ಮುಳುಗಿ ಕುಲುಕಿ ಹೊರಗಡೆ ಬಂದು ಉಸುಕನ್ನು ತನ್ನ ಮೇಲೆ ಚೆಲ್ಕೊಂಡು ಬಂದಿದ್ದಾರೆ. ಅದೇ ಸರಿ, ಇವರು ಸ್ಕೂಟಿ ಬಂದಿದೆ. ಏನು ಕ್ಲೈಮೇಟ್, ಏನಿದು, ಏನು ವೆದರ ಹೇಳಕ್ ನನಗೆ ಶಬ್ದಗಳೇ ಇಲ್ಲ. ಹರಿತಾ ಇದೆ ನೋಡ, ನೀರು ಹಂಗಿರ್ತದ ಅವಾಗ. ಸುತ್ತಿ ಹರಿಯುತ್ತಿರುವ ಸಂದರ್ಭದಲ್ಲಿ ಬರ್ರಿ ಮಾಮ, ಜಲ್ದಿ ಜಲ್ದಿ ಬರ್ರಿ. ನಾ ಭಾಳ ಶಾಂತ ರೀತಿಯಿಂದ ವರ್ತಿಸ್ಬೇಕು. ನನ್ನ ಆಗಮನದಿಂದ ಯಾರು ರೊಚ್ಚಿ ಹೇಳ್ಬಾರ್ದು. ಯಾರೋ ಹೇಳಲ್ವಾ? क्या बोला तूने? ये पहले क्या बोला? चल चल चलो जाके इलाज. ಹಾಲಲೇಪ ಅದು ಮೇಣದ ಇಲ್ಲಲ್ಲೇ ಅಪ್ಪ, ಕಟ್ಟಿಗೆ ಅದು ಮೊಸಳೆ ಅದ್ಲೇ ಅಪ್ಪ. ಅದು ಹುಡುಗರು ಕಷ್ಟಪಟ್ಟು ಚಪ್ಪಲ್ ಹಾಕೊಂಡು ಬೂಟ್ ಹಾಕೊಂಡು ಟ್ರೆಕ್ಕಿಂಗ್ ಮಾಡತ್ತವು. ಎಲ್ಲರೂ ಕಾಲ ಹಾಕೊಂಡು ಮಾಡ್ರ, ನಮ್ಮ ಬಸ್ ಕೈ ಹಿಡ್ಕೊಂಡು ಮಾಡತ್ತಾನ. ಮೋಸಮ್ ಅಣ್ಣವರ ವಾಕಿಂಗ್ ಸ್ಟೈಲ್ ನೋಡಿ ನೀವು. ಯಾವುದೋ 2 ನಾಯಿಯನ್ನು ಹೊಡೆದು ಹೇಗೆ ಹೊರಟಿದ್ದಾರೆ ಅಂತ. ವೆರಿ ಫನ್, ವೆರಿ ಫನ್. 2 ಪಳಗಳನ್ನು ಫುಲ್ಲಿ ಫನ್. ಅಣ್ಣವರ ವಾಕಿಂಗ್ ಸ್ಟೈಲ್ ನೋಡಿ ನೀನು ಅಚ್ಚರಿಗೊಂಡಿ. ಅಷ್ಟೊಂದಿಲ್ಲಣ ಬಸ್. ನೀ ಯಾವ ದೇಶ ಹೊಡೆದ? ದೇಸಿ ಸ್ಕ್ವೇರ್ ಹೊಡೋಣ, ದೇಸಿ ಸ್ಕ್ವೇರ್. ದೇಶಿ ಫಾರ್ಮ್ ಹಿಂದಿನ ನನ್ನ ಬ್ಯಾಕ್ ಮಾಡು. ಮಕ್ಕಳು ಬರ್ಬೇಕಲ್ಲ, ಏನು ಮಕ್ಕಳು. ಅಂತೂ ಇಂತೂ ಹಂಗ ಹಿಂಗ ಮಾಡಿ 15 ಗಂಟೆಗಳ ನಂತರ ಬಂದೆವು. ಹೌದು, ಸರ್ಗಕ್ಕೆ 3 ಬಟ್ಟು ಫುಲ್ ಹವಾ. ನಾವು ಏನು ಹೇಳ್ತಿರ್ತಕ್ಕಂಥ ದಿನ ಏನದಲ್ಲ, ಇದು ನೋಡ್ರಿ ಹೆಂಗದ ರಸ್ತಾ. ಎಂಥ ರಸ್ತಾ ಹೋಗೋದಂದ್ರ ಫುಲ್ ಆಫ್ ಸರ್ಪ್ರೈಸಸ್ ಅಂಡ್ ಮಿರಾಕಲ್ಸ್ ಆಗ್ತಿರ್ತಾವೆ ಈ ರಸ್ತೆಯಲ್ಲಿ. ಲೀಕ್ ಇರ್ತಾವೆ ನೋಡಿ ಬರ್ರಿ ಹಂಗೆ. ಹೌದು ಹೌದು. ಅಣ್ಣಿಗೆ ನಾನು ಗರಂ ಶರ್ಬತ್ ಕೊಡ್ರು. मस्त जोक मारा रे या हंस रे हलकट हंस. ಆಡ್ಬೇಕು ತರ್ಲಿಲ್ಲ. ಯಾವ ಕಾಂತ ಇಲ್ಲ ನಂಗೆ ತಿಂದಂತ ಎಲ್ಲಿ ಹೋಯ್ದು ಮಾಡದ್. ಈ ದಾರಿಯಲ್ಲಿ ಹೋಗಕ್ಕೆ ದಾರಿ ಹಂಗ ನೋಡ್ರಿ ಇದು. ಈ ಋಣ ಫುಲ್ ಎಲ್ಲ ಕಡೆ ಗಿಡಗಳು ಅದಾವು, ಅದೃಷ್ಟ ಬೇಕು. ಕಲ್ಲದ ಒಳಗಡೆ ಹತ್ತಿತ್ತಂದು ದೊಡ್ಡ ಬಂಡೆ ಕಲ್ಲುಗಳದಾವು, ದೊಡ್ಡ ದೊಡ್ಡ ಮರಗಳದಾವು ಒಳಗ. ಕರ್ಕೊಂಡು ನೋಡ್ರಿ, ಕಾಲು ಸ್ಲಿಪ್ ಆಗ್ಬೋದು ನೀವು. पहले तो स्कूटर से नीचे वहाँ तक खींचते के पार्किंग वहाँ तक खत्म हो गया. ಇಲ್ಲಿ ನೀರು ಹೋಗ್ತಾ ಕಾಣಿಸ್ತಾ, ಮಳೆ ಕಂಡಬಿಟ್ಟು ತುಂಬಿ ಅದಕ್ಕೆ ಬಿದ್ದದಲ್ಲ. ನೀರು ಹೋಗ್ತಾವ ಇಲ್ಲಿ. ಇಲ್ಲಿ ನೀರು ಬೀಳತ್ತಲ್ಲ, ಇವೆಲ್ಲ ನೀರು ಸಮುದ್ರಕ್ಕೆ ಹೋಗಿ ಕೊಡ್ತಾವಂತೆ. ಇಲ್ಲ ಹಿಂದಿಗೆ ಹಿರಿಯರು ಹೇಳ್ತಿದ್ರು ಮಹಾಭಾರತದಲ್ಲಿ. ಇಲ್ಲಿ ಏನಾಗಿರ್ತದಪ್ಪ ಅಂತಂದ್ರೆ ನಿನ್ನ ಮಹಾಭಾರತ ಬೇಡ. ಮಹಾಭಾರತದಲ್ಲಿ ಸಣ್ಣ ಸಣ್ಣ ಗಿರಿಗಳು ಇಲ್ಲಿ ನೋಡಿ ಗೆಳೆಯರೇ, ನಾವು ಇಲ್ಲಿ ನಿಮಗೆ ತೋರಿಸ್ತಕ್ಕಂಥದ್ದು ಇದು ಪ್ಯೂರ್ ವಾಟರ್. ಇದರಲ್ಲಿ ಯಾವುದೇ ತರಹದ ಕೆಮಿಕಲ್ ಮಿಕ್ಸ್ ಇರೋದಿಲ್ಲ. ಇದು ನ್ಯಾಚುರಲ್ ವಾಟರ್ ಇದು. ಇದು ಸಮುದ್ರಕ್ಕೆ ಹೋಗಿದ ತಕ್ಷಣ ಉಪ್ಪಾಗುತ್ತೆ. ಅದಕ್ಕೆ ಕಾರಣ ಏನು ಅನ್ನೋದು ನಮಗೆ ತಿಳಿದಿಲ್ಲ. ನೋಡ್ರಲ್ಲಿ ದೊಡ್ಡ ದೊಡ್ಡ ಕಲ್ಲದಾವು.
ಹೋಗ್ತಾ ಇದ್ರೆ ಇದೊಂದು ವೈಬ್ಸೇ ಬೇರೆ ಇದೆ ಇಲ್ಲಿ. ಎಲ್ಲಿ ನೋಡಿ ಕಲ್ಲುಗಳು ಬಂಡೆಗಳು ಇದಾವೆ. ಇಲ್ಲಿ ಇದೇನಪ್ಪಾ ಅಂದ್ರೆ ನಾನು ಇಲ್ಲಿ ಇದಕ್ಕೆ ಹೋಗ್ಬೇಕಂತ ಮಾಡಿದ್ದೆ. ಅದಕ್ಕೆ ಅದು ಏನೋ ಕೂತ್ ಮಾಡ್ತಾರಲ್ಲ ಈಗ ಬೇಡ. ಇಲ್ಲ ಅದು ನನಗೊಬ್ರು ಹೇಳಿದ್ರು ಸಂಸಾರಸ್ಥನಾಗಿ ನೀವು ಬಾರಪ್ಪ ಅಂತೇಳಿ. ಕಡೆಗೆ ಬಂದ್ಬಿಟ್ವಿ ನಾವು ಪಾಯಲಲ್ಲಿ. ಮೈ ಎಲ್ಲ ಚಳಿ ಆಗ್ತದೆ. ಪೈ ಇಲ್ಲ ಇದು 3ನೇ ಸರ್ತಿನ ಸಮುದ್ರದಲ್ಲಿ ಬರೋದು. ಕಡೆಗೂ ಬಂದ್ಬಿಟ್ವಿ ಬಟರ್ಫ್ಲೈ ಬೀಚ್ಗೆ. ಬಟರ್ಫ್ಲೈ ನೋಡ್ತಾ ಇರ್ಬೋದು ನೀವು, ತುಂಬಾ ಚೆನ್ನಾಗಿದೆ ಮಗ. ಮಾಡೋದೇ ಚಂದ. ಹಾಯ್, ಕೊನೆಗೂ ಇದೇ ನೋಡಿ ಬಟರ್ಫ್ಲೈ ಬೀಚ್ ನಾವು ಹೇಳ್ತಾ ಇರ್ತಕ್ಕಂಥದ್ದು ಬಟರ್ಫ್ಲೈ ಬೀಚು. ಇದನ್ನ 15 ಗಂಟೆಗಳ ಕಾಲ ಸತತವಾಗಿ ನಾವು ಒಂದು ರಿಸರ್ಚ್ ಅನ್ನು ಮಾಡಿ ಇಲ್ಲಿ ಬಂದ್ವಿ. ಅಡಿಕೆ ಸುರ್ವಂತ ಮಲ್ಲಯ್ಯ ಶಿವ ಹರ ಹರ ನನ್ನ ಕೈಯಾಗಿದ್ದು ಬಂದು ಯಾರು Coca-Cola Pepsi! Coca-Cola Pepsi! Coca-Cola Pepsi! ಮಕ್ಕಳ ಸಾಮ